ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಟೆಕ್. ನಾನು ಮಂಜುನಾಥ್. ಇವತ್ತಿನ ವಿಡಿಯೋದಲ್ಲಿ ಏನು ನೋಡ್ತೀವಿ ಅಂದರೆ EKSA E900 ಮತ್ತು EKSA E900 Pro ಅಂತ ಎರಡು ಗೇಮಿಂಗ್ ಹೆಡ್ಸೆಟ್ ಅನ್ನ ಅನ್ಬಾಕ್ಸಿಂಗ್ ಮತ್ತು ರಿವ್ಯೂ ಅನ್ನ ಮಾಡ್ತಾ ಇದೀವಿ. ಸೊ ಮಿಸ್ ಮಾಡ್ಕೊಳ್ಳದೇನೆ ಈ ವಿಡಿಯೋನ ಫುಲ್ ಆಗಿ ನೋಡಿ. ಫಸ್ಟ್ EKSA E900. ಸೊ ಬಾಕ್ಸ್ ನ ಒಳಗೆ ಈ ತರದ ಒಂದು ಬ್ಯಾಗ್ ಅನ್ನ ನಾವು ನೋಡ್ಕೊಬಹುದು. ಒಳಗಡೆ ಈ ತರ ಒಂದು ಹೆಡ್ಸೆಟ್ ಅನ್ನ ನಾವು ನೋಡ್ಕೊಬಹುದು. ಸೊ ಡಿಸೈನ್ ಅಂತೂ ಅಲ್ಟಿಮೇಟ್ ಆಗಿ ಕೊಟ್ಟಿದ್ದಾರೆ. ಮತ್ತೆ ಇಲ್ಲಿ ನಾವು ಮೆಟಲ್ ಫ್ರೇಮ್ ಅನ್ನ ನಾವು ನೋಡ್ಕೊಬಹುದು. ಇದೊಂದು ಒಳ್ಳೆ ಕ್ವಾಲಿಟಿಯಾದ ಮೆಟಲ್ ಫ್ರೇಮ್ ಆಗಿದೆ. ಮತ್ತೆ ನಾವು ಇದರ ಲೆಂತ್ ಅನ್ನ ಕೂಡ ಅಡ್ಜಸ್ಟ್ ಮಾಡ್ಕೊಬಹುದು. ನಮಗೆ ಎಷ್ಟು ಬೇಕೋ ಆ ತರ ಇಟ್ಕೊಬಹುದು. ಓಕೆ, ಮತ್ತೆ ಈ ತರ ಎಷ್ಟು ಬೇಕಾದ್ರೂ ಅಗಲ ಆಗ್ತಾ ಇದೆ. ಸೊ ಇದು ಕೂಡ ಕ್ವಾಲಿಟಿ ಚೆನ್ನಾಗಿದೆ. ಐ ಥಿಂಕ್ ಮುರಿದೋಗಲ್ಲ ಅಂತ ಅನ್ಕೊಂಡಿದ್ದೀನಿ. ಮತ್ತೆ ಇಲ್ಲಿ ಮೈಕ್ರೋಫೋನ್ ಅನ್ನ ಆನ್ ಅಂಡ್ ಆಫ್ ಮಾಡ್ಲಿಕ್ಕೆ ಒಂದು ಸ್ವಿಚ್ ಅನ್ನ ಕೊಟ್ಟಿದ್ದಾರೆ. ಮತ್ತೆ ವಾಲ್ಯೂಮ್ ಅನ್ನ ಜಾಸ್ತಿ ಕಡಿಮೆ ಮಾಡ್ಲಿಕ್ಕೂ ಕೂಡ ಆಪ್ಷನ್ ಅನ್ನ ಕೊಟ್ಟಿದ್ದಾರೆ. ಒಂದು ಕೇಬಲ್ ನ ಲೆಂತ್ ತುಂಬಾನೇ ಉದ್ದ ಇದೆ. ಇಲ್ಲಿ 3.5 mm ನ ಒಂದು ಆಡಿಯೋ ಜಾಕ್ ಅನ್ನ ನಾವು ನೋಡ್ಕೊಬಹುದು. ಸೊ ಇದನ್ನ ನಾವು ಕಂಪ್ಯೂಟರ್, ಗೇಮಿಂಗ್ ಕನ್ಸೋಲ್ಸ್ ಮತ್ತು ಸ್ಮಾರ್ಟ್ ಫೋನ್ಸ್ ಗಳಿಗೂ ಕೂಡ ಕನೆಕ್ಟ್ ಮಾಡ್ಕೊಬಹುದು. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಒಂದು ಯೂಸರ್ ಗೈಡ್ ಅನ್ನ ಕೊಟ್ಟಿದ್ದಾರೆ. ಮತ್ತೆ ಒಂದು ಮೈಕ್ರೋಫೋನ್, ಅದಕ್ಕೊಂದು ಫೋಮ್ ಅನ್ನ ಕೊಟ್ಟಿದ್ದಾರೆ. ಸೊ ಇದೊಂದು ಡಿಟ್ಯಾಚಬಲ್ ಮೈಕ್ರೋಫೋನ್ ಆಗಿದ್ದು ಇದನ್ನ ನಾವು ಇಲ್ಲಿ ಡೈರೆಕ್ಟ್ ಆಗಿ ಸಿಗಿಸ್ಕೊಬಹುದು. ಓಕೆ, ಈ ತರ ಸಿಗಿಸ್ಕೊಂಡು ನಮಗೆ ಹೇಗ್ ಬೇಕೋ ಆ ತರ ಅಡ್ಜಸ್ಟ್ ಮಾಡ್ಕೊಂಡು ನಾವು ಈ ಒಂದು ಮೈಕ್ರೋಫೋನ್ ಅನ್ನ ಇಟ್ಕೊಬಹುದು. ಮತ್ತೆ ಆಡಿಯೋ ಸಪರೇಟರ್ ಕೇಬಲ್ ಕೂಡ ಕೊಟ್ಟಿದ್ದಾರೆ. ಇದನ್ನ ನೀವು ಏನಾದ್ರೂ ನಿಮ್ಮ PC ಗೆ ಕನೆಕ್ಟ್ ಮಾಡೋದಿದ್ರೆ ಡೈರೆಕ್ಟ್ ಆಗಿ ಆಡಿಯೋ ಪೋರ್ಟಿಗೆ ಇದನ್ನ ಮತ್ತೆ ಮೈಕ್ರೋಫೋನ್ ಪೋರ್ಟಿಗೆ ಇದನ್ನ ಅಂತ ಕನೆಕ್ಟ್ ಮಾಡ್ಕೊಬಹುದು. ಮತ್ತೆ EKSA E900 Pro ನಲ್ಲಿ ನೋಡೋದಾದ್ರೆ ಒಂದು ಮೈಕ್ರೋಫೋನ್ ಅನ್ನ ಕೊಟ್ಟಿದ್ದಾರೆ. ಮತ್ತೆ USB ಟೈಪ್ ಸಿ ನ ಒಂದು ಕೇಬಲ್ ಅನ್ನ ಕೊಟ್ಟಿದ್ದಾರೆ. ಮತ್ತೆ ಒಂದು 3.5 mm ನ ಆಕ್ಸ್ ಕೇಬಲ್ ಅನ್ನ ಕೊಟ್ಟಿದ್ದಾರೆ. ಮತ್ತೆ ಯೂಸರ್ ಗೈಡ್ ಪೇಪರ್ಸ್, ಒಂದು ಆಡಿಯೋ ಕನ್ವರ್ಟರ್. ಸೊ ಈ ಒಂದು ಕೇಬಲ್ ಏನಿದೆ ಇದನ್ನ ಡೈರೆಕ್ಟ್ ಆಗಿ ನಾವು ಇದರಲ್ಲಿ ಸಿಗಿಸ್ಕೊಬಹುದು. ಓಕೆ, ಇದರಲ್ಲಿ ಕನೆಕ್ಟ್ ಮಾಡಿಬಿಟ್ಟು ಈ ತರ ತಿರುಗಿಸ್ಬಿಟ್ರೆ ಇದು ಲಾಕ್ ಆಗ್ಬಿಡತ್ತೆ, ಇದು ಕಳಿಸ್ಕೊಂಡು ಬರೋದಿಲ್ಲ. ಮತ್ತೆ ಇಲ್ಲಿ ನಾವು ಮೈಕ್ರೋಫೋನ್ ಅನ್ನ ಕನೆಕ್ಟ್ ಮಾಡ್ಕೊಳ್ಳೋಕೆ ಆಪ್ಷನ್ ಅನ್ನ ಕೊಡ್ತಿದ್ದಾರೆ. ಸೊ ಇಲ್ಲಿ ಕನೆಕ್ಟ್ ಮಾಡ್ಕೊಂಡು ನಮಗೆ ಎಷ್ಟು ಬೇಕೋ ಅಷ್ಟು ತಿರುಗಿಸ್ಕೊಬಹುದು. ಓಕೆ, ಸೊ ಹೇಗೆ ಬೇಕಾದ್ರೂ ನಾವು ಈ ಒಂದು ಮೈಕ್ರೋಫೋನ್ ಅನ್ನ ತಿರುಗಿಸ್ಕೊಬಹುದು. ಮತ್ತೆ ಇಲ್ಲಿ ಒಂದು ಮೆಟಲ್ ಫ್ರೇಮ್ ಅನ್ನ ನಾವು ನೋಡ್ಕೊಬಹುದು. ಇದು ಕೂಡ ಒಳ್ಳೆ ಕ್ವಾಲಿಟಿದಾಗಿದೆ. ಇದನ್ನು ಕೂಡ ನಾವು ಎಷ್ಟು ಬೇಕೋ ಅಷ್ಟು ಹೈಟ್ ಅನ್ನ ಅಡ್ಜಸ್ಟ್ ಮಾಡ್ಕೊಬಹುದು, ಲೆಂತ್ ಅನ್ನ ಕೂಡ ಅಡ್ಜಸ್ಟ್ ಮಾಡ್ಕೊಬಹುದು. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ನೀವು ಮೈಕ್ರೋಫೋನ್ ಅನ್ನ ಆನ್ ಅಂಡ್ ಆಫ್ ಮಾಡ್ಲಿಕ್ಕೆ ಇಲ್ಲಿ ಬಟನ್ ಅನ್ನ ಕೂಡ ಕೊಟ್ಟಿದ್ದಾರೆ. ಸೊ ಇದನ್ನ ಪ್ರೆಸ್ ಮಾಡ್ಕೊಂಡು ಆನ್ ಅಂಡ್ ಆಫ್ ಮಾಡ್ಕೊಬಹುದು. ಮತ್ತು ವಾಲ್ಯೂಮ್ ಕಂಟ್ರೋಲ್ ಕೀ ಅನ್ನ ಇಲ್ಲಿ ಕೊಟ್ಟಿದ್ದಾರೆ. ಇನ್ನು ನೆಕ್ಸ್ಟ್ ಇದರಲ್ಲಿ ಬೆಸ್ಟ್ ಪಾರ್ಟ್ ಏನಪ್ಪಾ ಅಂತ ನೋಡೋದಾದ್ರೆ ಇದರಲ್ಲಿ ಯೂಸ್ ಮಾಡಿರುವಂತಹ ಪ್ರೀಮಿಯಂ ಕುಷನ್. ಇದೊಂದು ಪ್ರೀಮಿಯಂ ಕ್ವಾಲಿಟಿಯಾದ ಮೆಮೊರಿ ಫೋಮ್ ಆಗಿದ್ದು ಇದನ್ನ ಯೂಸ್ ಮಾಡಿದ್ದಾರೆ. ಸೊ ಇದನ್ನ ನಾವು ಕಿವಿಗೆ ಹಾಕುವಾಗ ತುಂಬಾ ಸ್ಮೂತ್ ಆಗಿ ಫೀಲ್ ಆಗುತ್ತೆ. ಸೊ ಈ ಎರಡು ಹೆಡ್ಸೆಟ್ ನ ಸ್ಪೆಸಿಫಿಕೇಶನ್ಸ್ ಅನ್ನ ನೋಡೋದಾದ್ರೆ ಆಲ್ಮೋಸ್ಟ್ ಸೇಮ್ ಇದೆ. ಬಟ್ ಈ ಒಂದು ಪ್ರೋ ಮಾಡೆಲ್ ನಲ್ಲಿ ಸ್ವಲ್ಪ ಅಪ್ಗ್ರೇಡ್ ಅನ್ನ ಕೊಟ್ಟಿದ್ದಾರೆ. ಸೊ ಅದೇನಂತಾನು ನಾವು ನೋಡೋಣ. ಸೊ ಈ ಎರಡು ಹೆಡ್ಸೆಟ್ ನಲ್ಲಿ ನಮಗೆ 3.5 mm ನ ಒಂದು ಆಡಿಯೋ ಜಾಕ್ ಸಪೋರ್ಟ್ ಇರುತ್ತೆ. ಇದರಲ್ಲಿ ನಮಗೆ 7.1 ನ USB ಕೇಬಲ್ ಅನ್ನ ನೋಡ್ಕೊಬಹುದು ಪ್ರೋ ಮಾಡೆಲ್ ನಲ್ಲಿ. ಆದ್ರೆ ಇದರಲ್ಲಿ ಅಂತದ್ದೇನು ಇಲ್ಲ. ಮತ್ತೆ ಈ ಒಂದು ಹೆಡ್ಫೋನ್ ನ ಡ್ರೈವರ್ ಅಂತ ನೋಡೋದಾದ್ರೆ ಇದರಲ್ಲಿ ಎರಡರಲ್ಲೂ ನಮಗೆ 50 mm ನ ಡ್ರೈವರ್ ಅನ್ನ ಕೊಟ್ಟಿದ್ದಾರೆ. ಸೊ ಆಡಿಯೋ ಕ್ವಾಲಿಟಿ ಇದರಲ್ಲೂ ಚೆನ್ನಾಗೇನೆ ಇರುತ್ತೆ, ಎರಡರಲ್ಲೂ ಚೆನ್ನಾಗಿರುತ್ತೆ. ಬಟ್ ಇದರಲ್ಲಿ ನಾರ್ಮಲ್ 3D ಅನ್ನು ಕೊಟ್ಟಿದ್ದಾರೆ. ಇದರಲ್ಲಿ 7.1 3D ಎಫೆಕ್ಟ್ ಅನ್ನ ಕೊಟ್ಟಿದ್ದಾರೆ. ಸೊ ಸರೌಂಡಿಂಗ್ಸ್ ಉಂಟಲ್ಲ ಇದರಲ್ಲಿ ಸ್ವಲ್ಪ ಚೆನ್ನಾಗಿ ಕೇಳಿಸುತ್ತೆ. ಮತ್ತೆ ಇನ್ನು ಬೇರೆ ವ್ಯತ್ಯಾಸ ಏನಪ್ಪಾ ಅಂತ ನೋಡೋದಾದ್ರೆ ಇದರಲ್ಲಿ ನಮಗೆ ಆಡಿಯೋ ಕೇಬಲ್ ಇದೆಯಲ್ಲ ಅದನ್ನ ರಿಮೂವ್ ಮಾಡಕ್ಕಾಗಲ್ಲ. ಇದರಲ್ಲಿ ನಾವು ಆ ಒಂದು ಆಡಿಯೋ ಕೇಬಲ್ ಅನ್ನ ರಿಮೂವ್ ಮಾಡ್ಕೊಬಹುದು. ಎಲ್ಲದೂ ಇದರಲ್ಲಿ ಡಿಟ್ಯಾಚಬಲ್ ಆಗಿರುತ್ತೆ. ಮತ್ತೆ ಎರಡು ಕೂಡ ಯೂಸ್ ಮಾಡಕ್ಕೆ ಚೆನ್ನಾಗಿದೆ. ಇವೆರಡರಲ್ಲಿ ಇನ್ನು ಬೇರೆ ವ್ಯತ್ಯಾಸ ಯಾವ್ದಪ್ಪ ಅಂತ ನೋಡೋದಾದ್ರೆ ಈ ಒಂದು ಕುಷನ್, ಇದರಲ್ಲೂ ಕೂಡ ಒಳ್ಳೆ ಕುಷನ್ ಅನ್ನ ಕೊಟ್ಟಿದ್ದಾರೆ. ಕ್ವಾಲಿಟಿ ಕೂಡ ಚೆನ್ನಾಗಿದೆ. ಬಟ್ ಇದರಲ್ಲಿ ನಮಗೆ ಪ್ರೀಮಿಯಂ ಕ್ವಾಲಿಟಿಯಾದ ಒಂದು ಕುಷನ್ ಅನ್ನ ಕೊಟ್ಟಿದ್ದಾರೆ. ಸೊ ಇದನ್ನ ಹಿಡಿಯುವಾಗಲೇ ತುಂಬಾ ಸ್ಮೂತ್ ಅಂತ ಅನ್ನಿಸ್ತಾ ಇದೆ. ಇದನ್ನಂತೂ ಕಿವಿಗೆ ಹಾಕುವಾಗ ವಾವ್, ಇಟ್ಸ್ ಅನ್ ಅಮೇಸಿಂಗ್ ಫೀಲಿಂಗ್ ಅಂತ ಹೇಳ್ಬೋದು. ಆ ತರ ಒಂದು ಹೆಡ್ಸೆಟ್ ಕುಷನ್ ಅನ್ನ ಕೊಟ್ಟಿದ್ದಾರೆ. ಸೊ ಇದಂತೂ ನನಗೆ ತುಂಬಾನೇ ಇಷ್ಟ ಆಯ್ತು. ಅದನ್ನ ಬಿಟ್ರೆ ಇದೆರಡು ಹೆಡ್ಫೋನ್ ನ ಬಿಲ್ಡ್ ಕ್ವಾಲಿಟಿ ಅಂತೂ ಅಮೇಸಿಂಗ್ ಆಗಿದೆ. ಓಕೆ, ಸೊ ಎರಡು ಕೂಡ ಸೂಪರ್ ಆದ ಬಿಲ್ಡ್ ಕ್ವಾಲಿಟಿ, ಎರಡು ಕೂಡ ಮೆಟಲ್ ಫ್ರೇಮ್ ನಿಂದ ಮಾಡಿದ್ದಾರೆ. ಸೊ ನನಗಂತೂ ಎರಡು ಹೆಡ್ಫೋನ್ಸ್ ಗಳು ತುಂಬಾನೇ ಇಷ್ಟ ಆಯ್ತು. ಎಲ್ಲ ಓಕೆ. ಇವೆರಡು ಹೆಡ್ಫೋನ್ ನ ಪ್ರೈಸ್ ಎಷ್ಟು ಅಂತ ನೋಡೋದಾದ್ರೆ ಭಾರಿಯಾಗಿ ಕೊಟ್ಟಿದ್ದಾರಪ್ಪ. ಈ ಒಂದು ಹೆಡ್ಫೋನ್ ನ ಪ್ರೈಸ್ ನೋಡೋದಾದ್ರೆ 2345 ರೂಪಾಯಿ ಸಮಥಿಂಗ್ ಆ ರೇಂಜ್ ಅಲ್ಲಿ ಇದೆ. ಈಗ ಆಫರ್ ಅಲ್ಲಿ ನಡೀತಿದೆ. ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಅಮೆಝಾನ್ ಇಂದು. ನಿಮಗೆ ಒಳ್ಳೆ ಕ್ವಾಲಿಟಿಯಾದ ಗೇಮಿಂಗ್ ಹೆಡ್ಫೋನ್ ಬೇಕು ಅಂದ್ರೆ ಇವೆರಡನ್ನ ನೀವು ಪರ್ಚೇಸ್ ಮಾಡ್ಕೊಬಹುದು ಯಾವ್ದಾದ್ರು. ಓಕೆ, ಈಗ EKSA E900 Pro ನ ಒಂದು ಪ್ರೈಸ್ ಅನ್ನ ನೋಡೋದಾದ್ರೆ 3499 ರೂಪಾಯಿ ಆ ರೇಂಜ್ ಅಲ್ಲಿ ಇಟ್ಟಿದ್ದಾರೆ. ಸೊ ಹೆವಿ ಅಂತಾನೆ ಹೇಳ್ಬೋದಲ್ಲ ಪ್ರೈಸ್. ಈ ಎರಡು ಹೆಡ್ಫೋನ್ ನ ಒಂದು ಆಡಿಯೋ ಕ್ವಾಲಿಟಿ ಹೇಗಿದೆ ಅಂತ ನಾನು ಆಲ್ರೆಡಿ ಚೆಕ್ ಮಾಡಿದೆ. ಬೇಸ್ ಅಂತೂ ಹೆವಿ ಬೇಸ್ ಕೊಟ್ಟಿದ್ದಾರಪ್ಪ. ನನಗಂತೂ ಎರಡು ಇಷ್ಟ ಆಯ್ತು.
ಬಟ್ ಈಗ ನಾವು ಲೈವ್ ಆಗಿ ಆಡಿಯೋ ಕ್ವಾಲಿಟಿ ಹೇಗಿದೆ ಅಂತ ಚೆಕ್ ಮಾಡ್ಕೊಳ್ಳೋಣ. ಓಕೆ, ಸೊ ನಾನು ಮೈಕ್ರೋಫೋನ್ನ ಒಂದು ಆಡಿಯೋನ ಆಫ್ ಮಾಡ್ತೀನಿ. ಇದರಲ್ಲಿ ನಾನು ರೆಕಾರ್ಡ್ ಮಾಡಿ ಇದರಲ್ಲಿ ಬರುವಂತಹ ಆಡಿಯೋ ಕ್ವಾಲಿಟಿ ಹೇಗಿದೆ ಅಂತ ತೋರಿಸ್ತೀನಿ. ಓಕೆ, ಇವಾಗ ನಾನು EKSA E900 ಅನ್ನ ಈ ಒಂದು ಫೋನಿಗೆ ಕನೆಕ್ಟ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಾದರೆ ನಿಮ್ಮ PC-ಗೆ ಅಥವಾ ಲ್ಯಾಪ್ಟಾಪಿಗೆ, ಗೇಮಿಂಗ್ ಕನ್ಸೋಲಿಗೆ ಯಾವುದಕ್ಕೆ ಬೇಕಾದರೂ ಕನೆಕ್ಟ್ ಮಾಡ್ಕೊಬೋದು. ಎಲ್ಲದಕ್ಕೂ ಸಪೋರ್ಟ್ ಆಗುತ್ತೆ. ಈಗ ಇದನ್ನು ನಾನು ರೆಕಾರ್ಡ್ ಮಾಡ್ತೀನಿ. ಓಕೆ, ಸೊ ಇಷ್ಟು ತನಕ ಕೇಳಿಸ್ತಾ ಇರೋದು ಮೈಕ್ರೋಫೋನ್ನ ಸೌಂಡು. ಈಗ ಕೇಳಿಸ್ತಾ ಇರೋದು ಈ ಒಂದು ಹೆಡ್ಫೋನ್ ಇದೆಯಲ್ವಾ, ಈ ಒಂದು ಮೈಕ್ನಲ್ಲಿ ರೆಕಾರ್ಡ್ ಆಗುವಂತಹ ಸೌಂಡು. ಸೊ ಚೆಕ್ ಮಾಡಿ ನೋಡಿ, 1 2 1 2 3. ಓಕೆ, ಸೊ ಈ ತರದ ಒಂದು ಆಡಿಯೋ ಕ್ವಾಲಿಟಿ ಈ ಒಂದು ಮೈಕ್ ನಿಂದ ನಮಗೆ ರೆಕಾರ್ಡ್ ಆಗುತ್ತೆ. ಮತ್ತೆ ತಲೆಯಲ್ಲೂ ಕೂಡ ಸೂಪರ್ ಆಗಿ ಫಿಟ್ ಆಗ್ತಾ ಇದೆ. ಸೊ ಮಸ್ತ್. ಓಕೆ, ಇವಾಗ ನಾನು EKSA E900 Pro ಮಾಡೆಲ್ ಇದೆಯಲ್ವಾ, ಅದನ್ನು ನಾನು ಕನೆಕ್ಟ್ ಮಾಡ್ಕೊಳ್ತೀನಿ. ಓಕೆ, ಫೋನಿಗೆ ಕನೆಕ್ಟ್ ಆಗಾಯಿತು. ಜಸ್ಟ್ ನಾನು ರೆಕಾರ್ಡ್ ಬಟನನ್ನು ಆನ್ ಮಾಡ್ತೀನಿ. ಇವಾಗ ನೀವು ಕೇಳಿಸ್ತಿದೆಯಲ್ವಾ ಈ ಒಂದು ಸೌಂಡ್. ಸೊ ಇದು ಈ ಒಂದು ಹೆಡ್ಫೋನ್ನಿಂದ ರೆಕಾರ್ಡ್ ಆಗ್ತಾ ಇದೆ. ಸೊ ಆಡಿಯೋ ಕ್ವಾಲಿಟಿ ಎಲ್ಲ ಹೇಗಿದೆ ಅಂತ ನೋಡಿ. ಆಲ್ಮೋಸ್ಟ್ ಎರಡು ಸೇಮ್ ಇದೆ, ಚೆನ್ನಾಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಓಕೆ, ಇವಾಗ ನಾನು ತುಂಬ ಬೆವರ್ತಾ ಇದ್ದೀನಿ. ಫ್ಯಾನನ್ನು ಆನ್ ಮಾಡಿ ನಾಯ್ಸ್ ಎಲ್ಲ ಹೇಗೆ ಬರ್ತಿದೆ ನೋಡೋಣ. ಫ್ಯಾನ್ ಆನ್ ಮಾಡ್ತೀನಿ. ಓಕೆ, ಫ್ಯಾನನ್ನು ಆನ್ ಮಾಡಿದ್ದೀನಿ. ಈಗ ಓಕೆ, ಈಗ ಸ್ಪೀಡಾಗಿ ಓಡ್ತಾ ಇದೆ ಫ್ಯಾನು. ಈಗ ವಾಯ್ಸ್ ಕೇಳಿಸ್ತಾ ಇರೋದು ಮೈಕ್ರೋಫೋನಿಂದ. ಬಟ್ ಈಗ ಹಂಗೆ ಸ್ವಿಚ್ ಮಾಡ್ತೀನಿ ಹೆಡ್ಫೋನಿಗೆ. ಓಕೆ, ಯಾವ ಥರ ಕೇಳಿಸ್ತಾ ಇದೆ ಅಂತ ಹೇಳಿ ನನಗಂತೂ ಗೊತ್ತಿಲ್ಲ. ಔಟ್ಪುಟ್ ಬರುವಾಗ ನಾವು ಚೆಕ್ ಮಾಡಿ ನೋಡೋಣ. ಓಕೆ, ಚೆನ್ನಾಗಿ ಗಾಳಿ. ಓಕೆ, ನಾನು ಅವಾಗ ಮೈಕ್ನ ಸ್ವಲ್ಪ ದೂರ ಇಟ್ಕೊಂಡಿದ್ದೆ, ಈಗ ಹತ್ರ ಇಟ್ಕೊಂಡಿದ್ದೀನಿ. ಈಗ ಆಡಿಯೋ ಕ್ವಾಲಿಟಿ ಹೇಗಿದೆ ಅಂತಲೂ ನೀವು ಚೆಕ್ ಮಾಡ್ಕೊಬಹುದು. ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ನೀವಿನ್ನು ಕನ್ನಡ ಟೆಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ ಇಷ್ಟನೇ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಜೈ ಹಿಂದ್.